ಅಮ್ಮ ಅಜ್ಜಿಗೆ ಏನೋ ಮಾಡ್ತಿದ್ದಾರೆ. ಏನಕ್ಕೆ ಮಾಡ್ತಿದ್ದಾರೆ ಹಂಗೆ? ಪುಟ್ಟ ಅದನ್ನ ನಾನು ಹೇಳಲ್ಲ, ಅದ್ರ ಬಗ್ಗೆ ನನಗೆ ತುಂಬಾ ಡೀಪಾಗಿ ಗೊತ್ತು. ಸರಿ ಮೇಡಮ್, ನೀವೇ ಹೇಳಿ. ಇಲ್ಲ ಪರವಾಗಿಲ್ಲ, ನೀವೇ ಹೇಳಿ. ಓಕೆ ಮೇಡಮ್, ಬಾ ಪುಟ್ಟ ಇಲ್ಲಿ. ಅದೇನಂದ್ರೆ ಈ ಬಾಡಿಲಿ ಬ್ಲಡ್ ಅಂದ್ರೆ ರಕ್ತ ನೀಟಾಗಿ ಫ್ಲೋ ಆಗ್ಬೇಕಲ್ಲ, ಅಂದ್ರೆ ಬಾಡಿ ಒಳಗಡೆ ಹರಿಬೇಕಲ್ಲ, ಹಂಗಾಗ್ಲಿ ಅಂತ ಈ ತರ ಮಾಡ್ತಾರೆ. ಹಂಗಾದ್ರೆ ಅಜ್ಜಿ ಹುಷಾರಾಗ್ತಾರಾ? ಹ್ಞೂ, ಮತ್ತೆ ಇದೆಷ್ಟು ಫೇಮಸ್ ಟ್ರೀಟ್ಮೆಂಟ್ ಗೊತ್ತಾ? ಹಂಗ್ ಮಾಡ್ತಿದ್ದಂಗೆ ಫುಲ್ ಹುಷಾರಾಗ್ತಾರೆ. ಯಾರಿಗೆ ಈ ಥರ ಆದರೂ ಬಾಳೆ ಎಲೆ ಹಸಿ ಅದ್ರ ಮೇಲೆ ಮಲಗಿಸಿ ಎಣ್ಣೆ ಹಾಕ್ತಾರೆ. ಓ, ಈ ತರ ಎಲ್ಲ ಎಣ್ಣೆ ಹಾಕಿದ್ರೆ ಸರಿ ಹೋಗ್ತಾರಾ? ಹಾ, ಈಗ ಎಣ್ಣೆ ಎಲ್ಲ ಹಾಕಿದ್ರೆ ಅಜ್ಜಿ ಬ್ರೈನ್ ಇದೆಯಲ್ಲ ಅದ್ರೊಳಗಡೆ ನೀಟಾಗಿ ಸಂಚಾರ ಆಗುತ್ತೆ. ಅವಾಗ ಏನಾಗುತ್ತೆ ಗೊತ್ತಾ? ಬ್ರೈನ್ ಒಳಗಡೆ ಇರೋ ಸೆಲ್ಸ್ಗಳು ಮತ್ತೆ ರಿಯಾಕ್ಟಿವೇಟ್ ಆಗುತ್ತೆ. ಹಂಗೆ ರಿಯಾಕ್ಟಿವೇಟ್ ಆದರೆ ಅಜ್ಜಿಗೆ ನೆನಪಿನ ಶಕ್ತಿ ಸ್ವಲ್ಪ 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 ಬಂದು ಕೊನೆಗೆ ಸರಿ ಹೋಗ್ತಾರೆ. ಅವಾಗ ಅಜ್ಜಿ ಮೊದ್ಲಿನ ಥರ ಆಗ್ತಾರೆ. ಓ ಹೌದಾ, ಹಾಗಾಗುತ್ತಾ? ಹಾ, ಅಜ್ಜಿ ಆದಷ್ಟು ಬೇಗ ಸರಿ ಹೋಗ್ತಾರೆ, ನೋಡ್ತಾ ಇರು. ದೇವ್ರೆ, ಇವ್ರು ಹೇಳ್ದಾಗೆ ಎಲ್ಲ ನಿಜ ಆಗ್ಬಿಟ್ರೆ ಸಾಕಪ್ಪ. ಇಷ್ಟು ವರ್ಷ ಅದಕ್ಕೆ ಅಲ್ವಾ ನಾವೆಲ್ಲ ಕಾದಿದ್ದು. ಏನಾಯ್ತಣ್ಣ? ನಾನು ನೋಡ್ತಾ ಇದ್ದೀನಿ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಮಾರ್ಚ್ ಪಾಸ್ ಮಾಡ್ತಾ ಇದೆಯಾ? ಯೋಚನೆಯಲ್ಲಿ ಇದ್ದೀನಿ ಸಿಸ್ಟರ್, ಡೀಪಾಗಿ ಯೋಚನೆಯಲ್ಲಿ ಮುಳುಗೋಗ್ಬಿಡ್ತೀನಿ. ಏನಂತ ಯೋಚನೆ? ಅದೇ ಸಿಸ್ಟರ್, ನನ್ನ ತಲೆಯಲ್ಲಿ ಓಡ್ತಿರೋ ಕೊನೆ ಪ್ರಶ್ನೆ, ಆ ನಂಜಿಗೆ ನಮ್ಮ ನಂಬರ್ ಹೆಂಗೆ ಸಿಕ್ತು? ಕೊನೆಗಳು ಅದನ್ನು ಹೇಳಲೇ ಇಲ್ವಲ್ಲ ಸಿಸ್ಟರ್. ಅದೇ ರಹಸ್ಯವಾಗಿ ಉಳ್ಕೊಂಡ್ಬಿಟ್ಟಿದೆ ನನ್ನ ತಲೆಯಲ್ಲಿ. ಹೇಗೋ ಸಿಕ್ಕಿರತ್ತೆ ಬಿಡೋಣ. ಪ್ರಪಂಚ ಇಷ್ಟೊಂದು ಮುಂದುವರೆದಿದೆ, ಒಂದು ನಂಬರ್ ಸಿಗೋದೇನು ಕಷ್ಟನಾ? ಅಲ್ಲ, ಅದಕ್ಕೆ ಯಾಕೆ ನೀನು ಅಷ್ಟೊಂದು ತಲೆ ಕೆಡಿಸ್ಕೊತಾ ಇದೆಯಾ? ಹೇಗೋ ಸಿಕ್ಕಿರತ್ತೆ. ಅವಳು ಬಾಯಿ ಮುಚ್ಕೊಂಡು ತೆಪ್ಪಿಗಿದ್ದಾಳಲ್ಲ, ಅಷ್ಟೇ ಸಾಕು. ಅದು ಸರಿ ಇದೆ ಅನ್ನೋ. ಅಲ್ಲ ಸಿಸ್ಟರ್, ಹೋಗಿ ಹೋಗಿ ಆ ಕಿರಾತಕಿಗೆ ನನ್ನ ನಂಬರ್ ಕೊಟ್ಟಿದೆಯಲ್ಲ, ಅವಳು ನನಗೆ ಪದೇ ಪದೇ ಫೋನ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾ ದುಡ್ಡಿಗೋಸ್ಕರ ಪೀಡಿಸಿದ್ರೆ ನಾನು ಏನು ಮಾಡಲಿ ಸಿಸ್ಟರ್? ಪರವಾಗಿಲ್ಲ ಅಣ್ಣ, ಅವಳು ಮನೆಗೆ ಫೋನ್ ಮಾಡೋದ್ಕಿಂತ ನಿನಗೆ ಫೋನ್ ಮಾಡೋದು ಬೆಟ್ರ್ ಅಲ್ವಾ? ಏನಿದ್ರು ನಮ್ಮಲ್ಲೇ ಇರುತ್ತೆ. ಆ ಕಾರಣಕ್ಕೆ ನಾನು ನಿನ್ನ ನಂಬರ್ ಕೊಟ್ಟಿದ್ದು. ಕರೆಕ್ಟಾಗಿ ಯೋಚನೆ ಮಾಡಿದೆ ಸಿಸ್ಟರ್, ಒಳ್ಳೆ ಯೋಚನೆ ಮಾಡಿದ್ಯಾ. ಅಲ್ಲ ಸಿಸ್ಟರ್, ನಿನ್ನ ಹಿರಿ ಮಗ ಮತ್ತು ಹಿರಿ ಸೊಸೆ ಮನೆಯಲ್ಲಿಲ್ಲ, ಕಿರಿ ಮಗ ಮತ್ತು ಕಿರಿ ಸೊಸೆನೂ ಮನೆಯಲ್ಲಿಲ್ಲ. ಅದೇ ನಮ್ಮ ಪಾಲಿನ ದೌರ್ಭಾಗ್ಯ. ಅವಳನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಕ್ಕೆ ಕರ್ಕೊಂಡೋಗಿದ್ದಾರಂತೆ. ಈ ಗುಜಿರಿಗೆ ಹಾಕೋ ಗಾಡಿನ ಸರ್ವಿಸಿಂಗ್ ಬಿಡ್ತಾರಲ್ಲ, ಹಂಗಾಯ್ತು ಕತೆ. ಅಲ್ಲ ಸಿಸ್ಟರ್, ಆ ಗಾಡಿನ ಎಲ್ಲಿ ಕಳಿಸಿರ್ಬೋದು? ಯಾರು ಗೊತ್ತಣ್ಣ, ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಅವಳನ್ನ ಎಲ್ಲಿ ಕಳಿಸಿದ್ರೇನು, ಅವಳು ಗುಣ ಆಗಬೇಕಲ್ವಾ? ನೀನು ಈಗ ತಾನೇ ಹೇಳಿದೆ ಅದು ರಿಪೇರ್ ಆಗದೆ ಇರೋ ಕೇಸು ಅಂತ. ಸುಮ್ಮನೆ ಟೈಮು ದುಡ್ಡೆಲ್ಲ ವೇಸ್ಟ್ ಮಾಡ್ತಿದ್ದಾರೆ. ಅಷ್ಟಕ್ಕೂ ಅವಳು ಎಲ್ಲೇ ಹೋದರೂ ಕೊನೆಗೆ ಬಾಲ್ ಬಂದು ಬೀಳೋದು ನಮ್ಮ ಕೋರ್ಟಿಗೆ. ಅವಳ ಹಣೆ ಬಾರ ನಿರ್ಧಾರ ಮಾಡೋದು ನಾನೇ. ಕರೆಕ್ಟ್ ಸಿಸ್ಟರ್, ಅದು ಎಲ್ಲೇ ಇದ್ದರೂ ನಿನ್ನವರೆಗೂ ಬರಲೇಬೇಕು. ಬಂದಮೇಲೆ ಸುಮ್ಮನೆ ಇರ್ತೀಯ ನೀನು, ನಿಧಾನ ಕಡ್ಡಿ ಅಲ್ಲಾಡಿಸ್ತೀಯ. ಎಷ್ಟು ಗಬ್ಬೆಬ್ಸಕ್ಕೆ ಸಾಧ್ಯನ ಅಷ್ಟು ಗಬ್ಬೆಬ್ಸ್ಬಿಡ್ತೀಯ. ಇದನ್ನೇ ತಾನೇ ನೀನು ಮೊದಲಿಂದಲೂ ಮಾಡ್ತಾ ಬಂದಿರೋದು. ಎಲ್ಲಾದರೂ ಹೋಗಲಿ ಅಣ್ಣ, ನಮಗೇನು? ನಾವು 4 ಜನ ಮನೇಲಿದ್ದೀವಿ, ಆರಾಮಾಗಿ ನೆಮ್ಮದಿಯಾಗಿರೋಣ. ಎಲ್ಲಿ ನೆಮ್ಮದಿ? ಇದಳಲ್ಲ ಚೋಟ ಸೈತಾನ್, ಯೋನು ಮಲ್ಲಿ. ಅವಳು ಇಲ್ಲಿಂದಲೇ ನಿನ್ನ ಹಿರಿ ಸೊಸೆಗೆ ಎಲ್ಲ ಮಾಹಿತಿಯನ್ನು ಗುಪ್ತವಾಗಿ ರವಾನಿಸ್ತಾ ಇರ್ತಾಳೆ, ಗೂಢಾಚರಣೆ ಹಾಗೆ. ನಿನ್ನ ಬಿಟ್ಟರೆ ಎಲ್ಲರೂ ಈ ಮನೆಯಲ್ಲಿ ನಿನ್ನ ಹಿರಿ ಸೊಸೆಗೆ ಗೂಢಾಚಾರಣೆಗಳೇ ಆಗ್ಬಿಟ್ಟಿದ್ದಾರೆ. ನಮ್ಮ ಪ್ರಾಬಲ್ಯ ದಿನೇ ದಿನೇ ಕುಗ್ಗುತ್ತಾ ಇದೆ ಸಿಸ್ಟರ್. ತುಂಬ ಕಳವಳಕಾರಿ ಸಂಗತಿ ಇದು. ನಾವು ಇದ್ರ ಬಗ್ಗೆ ಗಮನ ವಹಿಸಲೇಬೇಕು, ಏನಾದರೂ ತುರ್ತು ಕ್ರಮ ತಗೊಳ್ಳೇಬೇಕು. ಅಣ್ಣ, ನನಗೂ ಇದೆಲ್ಲ ನೋಡಿ ನೋಡಿ ಸಾಕಾಗೋಗಿದೆ. ನಾವು ಎಲ್ಲಾದರೂ ಒಂದು ಸ್ವಲ್ಪ ಹೊರಗೆ ಹೋಗಿ ಬರೋಣ.
ಮೈಂಡ್ ಫ್ರೀ ಆಗಿರುತ್ತೆ, ಸ್ವಲ್ಪ ಆರಾಮ್ ಸಿಗತ್ತೆ. ಹಾಂ, ಕರೆಕ್ಟಾಗಿ ಹೇಳ್ಬೋದು ಸಿಸ್ಟರ್. ಎಲ್ಲಿಗೆ ಹೋಗೋಣ? ಎಲ್ಲಾದರೂ ಫಾರ್ಮ್ ಹೌಸ್ಗೋ ಇಲ್ಲ ರೆಸಾರ್ಟ್ಗೆ ಹೋಗೋಣ. ಇಲ್ಲಿದ್ರೆ ಸುಮ್ಮನೆ ತಲೆ ಕೆಡತ್ತೆ. ಕರೆಕ್ಟ್ ಸಿಸ್ಟರ್. ಎಣ್ಣೆ ಹೊಡಿಯೋದಕ್ಕೆ ಮನೆಗಿಂತ ಹೊರಗಡೆನೇ ಚಂದ. ಅಲ್ಲ, ಎಲ್ಲೋದ್ರೂ ನೀನು ಅಲ್ಲಿಗೆ ಬರ್ತಿಲ್ಲಣ್ಣ. ಏನು ಮಾಡೋದು ಸಿಸ್ಟರ್? ಲಕ್ಷ್ಮೀಕಾಂತ್ ಅಂದರೆ ಎಣ್ಣೆ, ಎಣ್ಣೆ ಅಂದರೆ ಲಕ್ಷ್ಮೀಕಾಂತ. ಆ ಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ. ಎಣ್ಣೆಗಿಂತ ಬೇರೆ ದೇವರಿಲ್ಲ, ಎಣ್ಣೆನೇ ಪರಬ್ರಹ್ಮ ಅಂತ ನಂಬ್ಕೊಂಡಿದ್ದೀನಿ ನಾನು. ಹಾಗಾಗಿ ಎಣ್ಣೆಯನ್ನು ಪ್ರತಿದಿನ ಸ್ಮರಿಸಿಕೊಳ್ಳಲೇಬೇಕಲ್ಲ ಸಿಸ್ಟರ್. ಓ, ಏನೋ ಒಂದು ಹೇಳ್ತೀಯ, ನಡಿ ಸಾಕು. ಅಯ್ಯೋ ಸಿಸ್ಟರ್, ಮುಖ ಕಂಟು ಹಾಕೊಂಡು ಹೋಗ್ತಾ ಇದೆಯಾ? ನಾವು ಹೋಗೋದು ಎಂಜಾಯ್ ಮಾಡೋಕ್ಕಲ್ವಾ? ಇಲ್ಲಿ ಯಾರು ಬಂದೋರಿಲ್ಲ. ಮಲಿ, ಆಫೀಸಿಗೆ ಹೊಟ್ಟೆ ನಾನು. ಮಲಿ, ನಿನಗೆ ಹೇಳ್ತಿರೋದು. ಯಾಕೆ ಮಲ್ಲಿ ಬೇಜಾರಲ್ಲಿದ್ಯಾ? ಏನಾಯ್ತು? ಮತ್ತಿನ್ನೇನು, ಮನೇಲಿ ಎಲ್ಲರೂ ಇದ್ದಾಗ ಸಂದಾಗಿರ್ತಿತ್ತು. ಇವಾಗ ಯಾರೂ ಇಲ್ಲ, ನೀವು ಬೇರೆ ಆಫೀಸಿಗೆ ಹೊಂಟಿರಿ. ನನಗೆ ಒಬ್ಳೆ ಇದ್ದು ಬೋರ್ ಆಗ್ತೈತೆ. ಇಷ್ಟು ದೊಡ್ಡ ಮನೆಯಲ್ಲಿ ಒಬ್ಳೆ ಹೆಂಗಿರೋದು ಅಂತೇಳಿ ಯೋಚನೆ ಮಾಡ್ತಾ ಇದ್ದೆ. ನನಗೂ ಗೊತ್ತು ಯಾರು ಇಲ್ಲ ಅಂತ, ಬೋರ್ ಆಗುತ್ತೆ. ಬಟ್ ಹಾಗಂತ ಮನೇಲಿ ಕೂತ್ಕೊಳಕ್ಕಾಗಲ್ವಲ್ಲ ಮಲ್ಲಿ. ಸಣ್ಣ ಪುಟ್ಟ ಕೆಲಸ ಇದ್ರೂ ಆಫೀಸಿಗೆ ಹೋಗ್ಲೇಬೇಕು, ಕೆಲಸ ಮಾಡಲೇಬೇಕು. ಒಂದು ಕೆಲಸ ಮಾಡ್ತೀನಿ ನಾನು, ಆಫೀಸ್ ಕೆಲಸನ ಹೇಗಾದ್ರೂ ಮಾಡಿ ಬೇಗ ಮುಗಿಸ್ಕೊಂಬಂದು ನಿಜ ಟೈಮ್ ಸ್ಪೆಂಡ್ ಮಾಡ್ತೀನಿ. ಓಕೆ ಸರಿ, ಬೇಗ ಬಂದ್ಬಿಡಿ. ಹಾಂ, ಒಳ್ಳೆ ಆಪರ್ಚುನಿಟಿ ಅಲ್ಲ. ಹೆಂಗಾದ್ರೂ ಈ ಮಲ್ಲಿನ ಮನೆಯಿಂದ ಆಚೆ ಸಾಗಾಕಿದ್ರೆ ನಾನು ನನ್ನ ಬೇಬಿ ಆರಾಮಾಗಿದೆ ಮನೆಬೇಕು. ಪಾಪ ಅವಳು ಆಸೆ ಈಡೇರಿಸ್ದಂಗೆ ಆಗುತ್ತೆ. ರೀ, ಇವನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ನನ್ನ ಹೆಂಡತಿ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಬೇಗ ಬರ್ತೀನಿ ಅಂತ ಹೋಗೋದು, ಅಲ್ಲಿ ಸಡನ್ ಆಗಿ ಏನೋ ಮೀಟಿಂಗ್ ಸ್ಕೆಡ್ಯೂಲ್ ಆಗೋದು, ಅದು ಸಂಜೆ ಆಗ್ಬೋದು, ರಾತ್ರಿ ಆಗ್ಬೋದು. ಪಾಪ ನೀನು ನನಗೋಸ್ಕರ ಊಟ ಎಲ್ಲ ಬಿಟ್ಟು ಕಾಯ್ಕೊಂಡು ಕೂತಿರ್ತೀಯ. ಅದಕ್ಕೆ ಒಂದೊಳ್ಳೆ ಐಡಿಯಾ ಇದೆ ಮಲ್ಲಿ. ಏನು? ನೀನು ಯಾಕೆ ನಿಮ್ಮ ತಾತನ ಮನೆಗೆ ಹೋಗ್ಬಾರ್ದು? ಆಮೇಲೆ ಒಬ್ರನ್ನೊಬ್ರು ನೋಡಿದ್ರೆ ಖುಷಿ ಪಡ್ತೀರಾ, ಮೊಮ್ಮಗಳು ನೋಡಿದ್ರೆ ಪಾಪ ಈ ವಯಸ್ಸಾಗಿರೋ ಜೀವಕ್ಕೂ ಖುಷಿ ಆಗುತ್ತೆ. ಇವರು ಹೇಳೋದೇನೋ ಸರಿ, ಆದ್ರೆ ಇವರು ಒಳಗೇನೆ ಬೇರೆನೇ ಪ್ಲಾನ್ ಮಾಡ್ತಾವ್ರೆ ಅನ್ಸ್ತದಲ್ಲ. ಮಲ್ಲಿ, ಏನಾಯ್ತು? ಅಲ್ಲ, ನೀವ್ ಹೇಳೋದೇನೋ ಸರಿಯೇ. ನಿಮ್ಮ ಮೇಲೆ ನಂಗೆ ಶಾನೆ ಪ್ರೀತಿ ಆಯ್ತಲ್ಲ, ನಿಮ್ಮನ್ನ ಒಬ್ಬರೇ ಬಿಟ್ಟು ಹೋಗ್ಬೇಕಲ್ಲ ಅಂತ ಯೋಚನೆ ಮಾಡ್ತೀವಿ. ಸೊ ಏನು ಹೇಳ್ಕೊಟ್ಟಿದ್ಯಾ ಮಲ್ಲಿ? ನಾವ್ಯಾಕೊಂದು ಕೆಲಸ ಮಾಡಬಾರ್ದು, ಇಬ್ರು ಹೋಗಿ ಬಂದ್ಬಿಡೋಣ, ಜೋಡಿ ಮೇಲೆ ಹೋಗೋಣ. ನಿಜ? ಮಲ್ಲಿ, ಜೋಡಿ ಮ್ಯಾಗ ಹೋಗೋಣ ಇಬ್ರು. ನಿಮ್ಮ ಊರಿಗೆ ಹೋಗೋಣ, ತಾತನ ಮಾತಾಡ್ಸ್ಕೊಂಡು ಊರೆಲ್ಲ ಸುತ್ಕೊ ಬರೋಣ ವಾಪಸ್ಸು. ಆಗ ಆಫೀಸಿಂದ ನನ್ನ ಒದ್ದು ಹೊರಗಡೆ ಆಗ್ತಾರೆ ಮಲ್ಲಿ. ಏಯ್, ಈಗ ತಾನೇ ಟೈಮ್ ಆಯ್ತು ಅಂತ ಆಫೀಸಿಗೆ ಓಡ್ತಾ ಇದೀನಿ. ಆ ಕೆಲಸ ಬಿಟ್ಟು ನಿನ್ ಜೊತೆಗೆ ಬರಲ್ಲ, ಅದ್ರ ಬದಲು ಮನೇಲಿ ಇರ್ಬೋದಿತ್ತಲ್ಲ ನಿನ್ ಜೊತೆಗೇನೆ. ಏನ್ ಮಾತಾಡ್ತೀಯ ಮಲ್ಲಿ ನೀನು? ನಿನಗೆ ಐಡಿಯಾ ಕೊಟ್ಟು ತಪ್ಪು ಮಾಡಿದೆ ನಾನು. ಅಲ್ಲ ಮಲ್ಲಿ, ಒಳ್ಳೆ ಐಡಿಯಾ ಕೊಟ್ಟಿದ್ದೀನಿ, ಅದನ್ನು ಉಪಯೋಗಿಸ್ಕೊಳ್ಳೋದು ನೋಡು. ಪಾಪ ತಾತ ಮೊಮ್ಮಗಳು ನೋಡೋಕೆ ಆಸೆ ಪಡ್ತಿರ್ತಾರೆ. ನಿನಗೂ ಒಳ್ಳೆ ಚಾನ್ಸ್ ಸಿಕ್ಕಿದೆ, ಮನೇಲಿ ಯಾರೂ ಇಲ್ಲ, ಯಾವ ಕೆಲಸನೂ ಇಲ್ಲ, ಆರಾಮಾಗಿ ಹೋಗಿ ಮೀಟ್ ಮಾಡ್ಕೊಂಡು ಬರ್ಬೋದಲ್ವಾ? ಸರಿ, ನಾನು ಒಂದ್ಕಿತ ಯೋಚನೆ ಮಾಡಿ ನಿಮ್ಗೆ ಹೇಳ್ತೀನಿ ಏನು ಅಂತ. ಒಂದ್ಕಿತ ಯೋಚನೆ ಮಾಡ್ತೀಯಾ? ಮಾಡು 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 ಮಾಡ್ಬಿಟ್ಟು ಬಿರ್ನ ಹೇಳು. ಒಂದ್ಕಿತ ಅಲ್ಲ, ಅದ್ಕಿತ ಯೋಚನೆ ಮಾಡು, ಬಿರ್ರನ್ ಹೇಳು ನನಗೆ. ನಿನ್ಗೆ ಅಷ್ಟೊಂದು ಗೊತ್ತಾ? ಜಾಣ ಮರಿ ನೀನು. ಫ್ರೆಂಡ್, ಹಾ, ಅಲ್ಲಿ ನೋಡಿ ಕೋಗಿಲೆ. ಯಾವುದು? ಅದಾ? ಅದ್ ಕೋಗಿಲಲ್ಲ ಪುಟ್ಟ, ಕಾಗೆ. ಅಯ್ಯೋ ಫ್ರೆಂಡ್, ಕೋಗಿಲೆ ಕಾಗೆ ತರನೇ ಇರೋದು. ಅದೆಷ್ಟು ಚೆನ್ನಾಗಿ ಹಾಡು ಹೇಳುತ್ತೆ ಗೊತ್ತಾ? ಏನು ಹಾಡು ಹಾಡುತ್ತಾ? ಚೆನ್ನಾಗಿ ಹೇಳ್ದೆ. ಸರಿ ಬಾ ಹೋಗೋಣ. ಫ್ರೆಂಡ್, ನೀವು ನಿಧಾನಕ್ಕೆ ಹೋಗ್ತೀರಾ, ನಾನು ಅಜ್ಜಿ ಜೊತೆ ಫಾಸ್ಟ್ ಆಗೇ ಹೋಗ್ತೀನಿ. ಬಾ ಅಜ್ಜಿ. ಅಲ್ಲ ಪುಟ್ಟಿ. ಸೃಜನ್ ಅವ್ರ ನಿಮಿಷ. ಏನ್ ಮೇಡಮ್? ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ನೀವ್ ಯಾಕೆ ನನ್ನ ಹಾಗೆ ನೋಡ್ತಿದ್ದೀರಾ? ಅಯ್ಯೋ ಅದು ಹಂಗಲ್ಲ ಮೇಡಮ್, ನಾನು ನಿಮ್ಮನ್ನು ನೋಡ್ದಾಗ್ಲಿಂದ ನಿಮ್ನೆಲ್ಲೋ ನೋಡಿದ್ದೀನಲ್ಲ ಅಂತ ಅನಿಸ್ತಾನೆ ಇದೆ. ಇದನ್ನ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಹೇಳಿ ಉಗ್ಸ್ಕೊಂಡಿದ್ದೀನಿ ಕೂಡ. ಯಾವಾಗ ಹೇಳಿದ್ರು ಕೂಡ ಬಾಯಿ ಮುಚ್ಚು ಅಂತಿರ್ತೀರ. ಅದಕ್ಕೆ ಯಾಕೆ ಬೇಕು ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಬಟ್ ಸ್ಟಿಲ್ ನನಗೀಗಲೂ ಹಾಗೆ ಅನಿಸಿದೆ ಮೇಡಮ್, ಈ ಫೇಸ್ ಕಟ್ನ ಎಲ್ಲೋ ಝೂಮಲ್ಲಿ ನೋಡಿದ್ದೀನಲ್ಲ ಅಂತ. ಆದರೆ ಫೂಟೇಜ್ ಮಿಸ್ ಆಗಿ ಡಿಲೀಟ್ ಆಗಿಬಿಟ್ಟಿದೆ, ಎಲ್ಲಿ ಅಂತ ಸರಿ ಗೊತ್ತಾಗ್ತಿಲ್ಲ. ಹೌದು, ನೀವ್ ಎಲ್ಲಿದ್ದು ನನ್ನ ಎಲ್ಲಿ ನೋಡಿದೀನಿ ಅಂತ ಅನ್ಸಿದೆ ನಿಮಗೆ? ಮೇಡಮ್,
ಯಾವುದಕ್ಕೂ ನೀವು ನಿಮ್ಮ ಬ್ಯಾಕ್ಗ್ರೌಂಡ್ ಐ ಮೀನ್ ನೀವು ಎಲ್ಲಿದ್ರಿ ಅಂತ ಹೇಳ್ಬಿಡಿ ಮೇಡಮ್, ನನ್ಗೆ ಗೊತ್ತಾದ್ರೂ ಗೊತ್ತಾಗ್ಬೋದು, ಹಿಂಟ್ ಸಿಕ್ಕಿದ್ರು ಸಿಗ್ಬೋದು ಮೇಡಮ್. ಅದೆಲ್ಲ ನಾನು ಹೇಳಲ್ಲ. ಅದು ನಿಮ್ಗೆ ಯಾಕೆ? ನೋಡಿದ್ರಾ ಕದನ ವಿರಾಮ ಅಂದ್ಬಿಟ್ಟು ಮತ್ತೆ ಶೆಲ್ದಾಳಿ ಮಾಡ್ತಿದ್ದೀರಲ್ಲ ಮೇಡಮ್. ಸ್ವಲ್ಪ ಚಾನ್ಸ್ ಸಿಕ್ಕಿದ್ರು ಸಾಕು, ಎಲ್ಲೋ ನೋಡಿದೀನಿ ಅನ್ಕೊಂಡ್ ಬಂದ್ಬಿಡ್ತೀರಲ್ಲ. ನಂಗೆ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ ನಾನೆಲ್ಲೋ ನಿಮ್ಮನ್ನ ಹತ್ರದಿಂದ ನೋಡಿದ್ದೀನಿ ಅಂತ. ಮೇಡಮ್ ನೀವೇನಾದರೂ ರಾಜಾಜಿನಗರಲ್ಲಿದ್ರಾ? ಇಲ್ಲ. ಹೋಗ್ಲಿ, ನಿಮ್ಮ ಕಾಲೇಜ್ ಯಾವುದು ಮೇಡಮ್? ನಂದು ವಿವೇಕಾನಂದ. ನಾನು ಕಾಲೇಜ್ ಮೆಟ್ಲೆ ಹತ್ತಿಲ್ಲ. ಹಂಗಿದ್ರೆ ಪಕ್ಕ ಪ್ರೈಮರಿ ಸ್ಕೂಲ್ ಮೆಟ್ಲು ಹತ್ತಿರ್ತೀರಾ. ಯಾವ ಸ್ಕೂಲ್ ಮೇಡಮ್? ಮೋಸ್ಟ್ಲಿ ನಾವಿಬ್ರು ಚಡ್ಡಿ ದೋಸ್ತಿ ಇರಬೇಕು. ಏನ್ರಿ ನೀವು ಒಳ್ಳೆ ಹಿಂಗ್ ಮಾತಾಡ್ತಿರಲ್ಲ? ಹೆಣ್ಮಕ್ಳ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿಮ್ಗೆ? ಸಾರಿ ಮೇಡಮ್, ಅದು ನಮ್ಮ ಕಡೆ ಎಲ್ಲ ಸ್ಕೂಲ್ ಫ್ರೆಂಡ್ಸ್ಗೆ ಚಡ್ಡಿ ದೋಸ್ತ್ ಅಂತೀವಲ್ಲ, ಅದಕ್ಕೆ ಹಂಗೆ ಅನ್ಬಿಟ್ಟೆ ಅಷ್ಟೇ. ನಾನು ಹೇಳಿದ ಶಬ್ದ ಮತ್ತು ಸೌಂಡಿಂಗ್ ನಿಮ್ಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ. ಅದೆಲ್ಲ ಬಿಡಿ ಮೇಡಮ್. ನಿಮ್ದು ಯಾವ ಸ್ಕೂಲ್ ಮೇಡಮ್? ಮೇಡಮ್ ಪ್ಲೀಸ್ ಮೇಡಮ್ ಹೇಳಿ. ವಿಜಯಭಾರತಿ ವಿದ್ಯಾಲಯ ಅಂತ ಸ್ಕೂಲಲ್ಲಿ ಓದಿದ್ದೆ. ಓ, ಇವಾಗ ಕ್ಲಾರಿಟಿ ಸಿಕ್ತು ಮೇಡಮ್. ಅವತ್ತಿನ ಆ ಸುಧಾನೆ ಇವತ್ತಿನ ಈ ಸುಧಾನ. ಮೇಡಮ್ ನಾನ್ಯಾರಂತ ಗೊತ್ತಾಗಿಲ್ವಾ? ಸೃಜನ್ ಅಲಿಯಾಸ್ ಕಿಟ್ಟಿ. ನೀವು ನನ್ನ ಕಿಟ್ಟಿ ಅಂತ ನಿಕ್ನೇಮ್ ಅಲ್ಲಿ ಕರಿತಿದ್ರಲ್ಲ, ನೆನ್ಪಾಯ್ತಾ? ಅವತ್ತಿನ ಆ ಕಿಟ್ಟಿನೇ ಮೇಡಮ್, ನಾನೇ, ಇದೇ ಬಾಡಿನೇ. ಕಿಟ್ಟಿ? ಆ ಕಿಟ್ಟಿ ನೀವೇನಾ? ಹಾ ಮೇಡಮ್. ಹ್ಞೂ ಮೇಡಮ್, ನಿಮಗೂ ಯಾವುದೋ ಒಂದು ಮೂಲೆಯಲ್ಲಿ ಬಲ್ಪ್ ಆನ್ ಆಯ್ತು ಅನ್ಸುತ್ತೆ. ನಾನು ನೋಡಿದ್ದು ನೆನ್ಪಾಯ್ತಾ ಮೇಡಮ್? ಹಾ, ಎಷ್ಟು ಚೇಷ್ಟೆ ಮಾಡ್ತಿದ್ರಿ ನೀವು. ಇವಾಗ ಅವನೇ ನೀವು ಅಂತ ಗೊತ್ತಾಗಿ ಎಷ್ಟು ಆಶ್ಚರ್ಯ ಆಗ್ತಿದೆ. ಹಾ ಮೇಡಮ್, ನನಗೂ ಅಷ್ಟೇ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಮಾತೇ ಬರ್ತಿಲ್ಲ ಮೇಡಮ್. ಹೆಂಗೆ ಅಂದ್ರೆ ಈ 500 ರೂಪಾಯಿ ನೋಟ್ ಎಲ್ಲ ಇಟ್ಬಿಟ್ಟು ಯಾವಾಗೋ ಒಂದ್ಸರಿ ಶರ್ಟ್ ಜೋಬಲ್ಲೋ ಇಲ್ಲ ಪ್ಯಾಂಟಲ್ಲೋ ಸಿಕ್ತಾ ಖುಷಿ ಆಗುತ್ತಲ್ಲ, ಆ ರೇಂಜ್ ಖುಷಿ ಆಗ್ತಿದೆ ಮೇಡಮ್. ನನ್ಗೊಂಥರ ಮಾತೇ ಬರ್ತಿಲ್ಲ. ಒಂಥರ ಫೀಲಿಂಗ್ ನೈಸ್ ಮೇಡಮ್, ತುಂಬಾ ಚೆನ್ನಾಗಿದೆ. ಹಾಯ್ ಜೈ. ಹಾಯ್ ಬೇಬಿ, ವಾಟ್ ಆರ್ ಯು ಡೂಯಿಂಗ್? ಈಗ ಜಸ್ಟ್ ತಿಂಡಿ ಆಯ್ತು, ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು. ಮತ್ತೆ ನೀವೇನ್ ಮಾಡ್ತಾ ಇದ್ದೀರಾ? ನಾನು ಆಫೀಸಿಗೆ ರೆಡಿ ಆಗ್ತಾ ಇದ್ದೆ. ನೆಕ್ಸ್ಟ್ ನೀನು ಏನು ಮಾಡಬೇಕು ಅಂತ ಹೇಳೋದಕ್ಕೆ ಕಾಲ್ ಮಾಡಿ. ಬೇಬಿ, ಐ ಹ್ಯಾವ್ ಅ ವೆರಿ ಗುಡ್ ನ್ಯೂಸ್ ಫಾರ್ ಯು. ಏನು ಗೊತ್ತಾ, ಮನೆಗೆ ಮಲ್ಲಿ ಬಿಟ್ಟರೆ ಯಾವ ನರಪ್ರೇರಣೂ ಇಲ್ಲ. ಸೊ ನೀನು ಯಾವಾಗಲೂ ನನ್ನ ಜೊತೆ ನನ್ನ ಮನೇಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಆಸೆ ಪಡ್ತಿದ್ದಲ್ಲ, ಅದಕ್ಕೆ ಇವತ್ತು ರೈಟ್ ಟೈಮ್. ಬಟ್ ಹೇಗೆ? ನಿಮ್ಮ ಹೆಂಡತಿ ಇದ್ದಾಳಲ್ಲ. ಅವಳು ಬಿಡು ಬೇಬಿ, ನಂಬರ್ 1 ಗಡ್ಡಿ ಅದು. ನಾನು ಏನೋ ಒಂದು ಸ್ಕೆಚ್ ಹಾಕಿ ಪ್ಲಾನ್ ಮಾಡಿ ಆ ಮಲ್ಲಿನ ಮನೆಯಿಂದ ಆಚೆ ಕಳಿಸ್ತೀನಿ ಅಷ್ಟೇ. ಯಾಕೆ ಕೆಲಸದವ್ರನ್ನೂ ಬೇಕಂದ್ರೆ ಕಳಿಸ್ತೀನಿ. ನೀನೇನು ಮಾಡಬೇಕು ಅಂತಂದರೆ, ಅವಳು ಎಕ್ಸಿಟ್ ಆಗ್ತಿದ್ದಾಗೆ ನೀನು ಈ ಮನೆಗೆ ಎಂಟ್ರಿ ಕೊಟ್ಟರೆ ನಾವಿಬ್ರು ಜುಮ್ಮ ಜಕ್ಕ ಅಂತ ಇಡೀ ದಿನ ಎಂಜಾಯ್ ಮಾಡಿ. ಜುಮ್ಮ ಜಕ್ಕನ ಏನಾಗಂದ್ರೆ? ಅದೆಲ್ಲ ಹೇಳೋಕ್ಕಾಗಲ್ಲ ಬೇಬಿ, ಇಲ್ಲಿಗೆ ಬರ್ತೀಯಲ್ಲ ನಿಮಗೆ ಗೊತ್ತಾಗುತ್ತೆ. ಓ, ಇದಾ ಇವ್ರ ಪ್ಲಾನು? ಅನ್ಕಂಡೆ ಏನೋ ಇರ್ತೈತೆ ಅಂತ. ಸಿ ಯು ಡೂ ಒನ್ ಥಿಂಗ್, ನಾನು ಕಾಲ್ ಮಾಡಿದ ತಕ್ಷಣ ಇಲ್ಲಿಗೆ ಹೊರಟು ಬರೋಕ್ಕೆ ರೆಡಿ ಆಗಿಲ್ಲ. ಓಕೆ ಓಕೆ, ಕಾಯ್ತಾ ಇರ್ತೀನಿ. ಜಾಸ್ತಿ ಕನ್ಸ್ ಕಾಣಕ್ ಹೋಗ್ಬೇಡ್ರಿ. ನಿಮ್ ಕನ್ಸಿಗೆ ಕೊಕ್ಕೆ ಹಾಕೋದು ಹೇಗೆ ಅಂತ ನಂಗೆ ಚೆನ್ನಾಗಿ ಗೊತ್ತೈತೆ. ಅಪ್ಪ, ಮಲ್ಲಿ ಓಕೆ ಅಂದ್ಬಿಟ್ರೆ ಪ್ಲಾನ್ ಸಕ್ಸಸ್. ರೀ ನೀವ್ ಹೇಳಿದ್ರ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡ್ದೆ. ನೀವ್ ಹೇಳಿದ್ದೆ ಸರಿ ಅಂತ ಅನಿಸ್ತು. ನಾನು ಏನ್ ಮಾಡ್ತೀನಿ ಅಂತಂದ್ರೆ ತಾತನ ಮನೆಗೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ನನಗೆ ಖುಷಿಯಾಗಿರುವಂಥ ಐಡಿಯಾನೇ ಕೊಟ್ಟೆ, ಬಟ್ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ ಮಲ್ಲಿ, ನಾನು ಒಬ್ಬಳನ್ನೇ ಕಳಿಸ್ಬೇಕಲ್ಲ ಅಂತ. ಬಟ್ ಏನು ಮಾಡೋದು ಮಲ್ಲಿ, ನನ್ನ ಕೆಲಸ ಹೇಗೆ ಅಂತ ನಿಮಗೆ ಗೊತ್ತಲ್ಲ. ಪರವಾಗಿಲ್ಲ ಮಲ್ಲಿ, ನಾನೇ ಖುದ್ದಾಗಿ ನೀನನ್ನ ಗಾಡಿ ಹಚ್ಚಿ ಜೋಪಾನ ಕಳಿಸ್ಕೊಡ್ತೀನಿ. ಓಕೆ ಸರಿ, ನಾನು ಹೋಗ್ಬಿಟ್ಟು ಬಟ್ಟೆ ಪ್ಯಾಕ್ ಮಾಡ್ಕೊಳ್ತೀನಿ. ಹಾಂ, ಓ ಮಲ್ಲಿ, ಒಬ್ಬಳನ್ನೇ ಕಳಿಸೋದಕ್ಕೆ ಬೇಜಾರಾಗ್ತದೆ. ನಾನು ಜೊತೆಲಿ ಬರಬೇಕಿತ್ತು, ಆದರೆ ಏನು ಮಾಡಲಿ, ಕೆಲಸ ನಿನಗೆ ಗೊತ್ತಲ್ಲ. ಮಲ್ಲಿ ಹುಷಾರು. ಹೋದ ತಕ್ಷಣ ಫೋನ್ ಮಾಡು, ಮರಿಬೇಡ. ನಿನ್ನ ಫೋನ್ಗೋಸ್ಕರ ಕಾಯ್ತಾ ಇರ್ತೀನಿ ನಾನು. ರೀ, ನಿಮ್ಗೆ ಇಷ್ಟೊಂದೆಲ್ಲ ಬೇಜಾರಾಗ್ತಿದೆ ಅಂತಂದ್ರೆ ನಾನೊಂದು ಕೆಲಸ ಮಾಡ್ತೀನಿ.
ತಾತನ ಮನೆಗೆ ಹೋಗಕ್ಕೆ ಇಲ್ಲ, ಇಲ್ಲೇ ಇದ್ಬಿಡ್ತೀನಿ. ಏನು ಮಾತಾಡ್ತೀಯ ನೀನು ಇಲ್ಲೇ ಇರೋದಕ್ಕೆ ಎಷ್ಟೊಂದೆಲ್ಲ ಕಷ್ಟಪಟ್ಟಿದ್ದು ನಾನು. ಐ ಮೀನ್ ನಾನು ನನ್ನ ಕೆಲಸ ಮಾಡಿಕೊಂಡು ನಿನ್ನನ್ನು ಅಷ್ಟು ಬೇಜಾರಲ್ಲಿ ಕಳಿಸ್ಕೊಡ್ತಾ ಇದ್ದೀನಲ್ಲ ಎಲ್ಲ ಪ್ಲಾನ್ ಮಾಡಿ, ಅದಕ್ಕೆ ಹೇಳಿದೆ ಅಷ್ಟೇ. ಮಲ್ಲಿ ಹಾಗೆಲ್ಲ ಹೊರಟೋರು ನಿಂತ್ಕೋಬಾರ್ದು ಮಲ್ಲಿ, ಶಕುನ ಒಳ್ಳೇದಲ್ಲ. ನೀನ್ ಯಾವಾಗಿಂದ ಶಕುನ ನಂಬಕ್ಕೆ ಶುರು ಮಾಡಿದ್ರಿ? ಮುಂಚೆಂದನು ಮಲ್ಲಿ. ನನ್ನ ಬ್ಲಡ್ಡಲ್ಲ ಇದೆ, ಅದೆಲ್ಲ ನಮ್ಮ ಥರನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ನೀನು ಲೇಟ್ ಮಾಡಬೇಡ ಮಲ್ಲಿ, ಹೊರಡು. ಅಪ್ಪ ತಾತ ಕಾಯ್ತಿರ್ತಾರೆ, ವಯಸ್ಸಾಗಿದೆ ಬೇರೆ, ಮೊಮ್ಮಗಳು ಬರ್ತಾಳೆ ಅಂತ ಆಸೆಯಿಂದ ಇರ್ತಾರೆ. ಹೋದ ತಕ್ಷಣ ಕಾಲು ಮೆಸೇಜ್ ಮಾಡು. ರೀ, ಏನಾಯ್ತು? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನಿನ್ನ ಬಗ್ಗೆನೇ ಮಲ್ಲಿ, ಇನ್ನು ಯಾರ ಬಗ್ಗೆ ಯೋಚನೆ ಮಾಡಲಿ? ಮುದ್ದು ಹೆಂಡ್ತಿನ ಒಬ್ಬಳನ್ನೇ ಕಳಿಸ್ತಾ ಇದ್ದೀನಲ್ಲ, ಅದೇ ಬೇಜಾರಲ್ಲಿದ್ದೆ. ಏನು ಮಾಡೋದು ಕೆಲಸ? ಹ್ಞೂ ರೀ, ತುಂಬ ಕಷ್ಟ. ಎರಡನ್ನೂ ನೋಡ್ಕೋಬೇಕಲ್ಲ. ಏನು ಮಾಡೋದು, ಸುಸ್ತಾಗತ್ತೆ ಒಬ್ಬಂಗೆ, ಇಲ್ಲಾಂದ್ರೆ ನಾನು ಬಂದ್ಬಿಡ್ತಾ ಇದ್ದೆ. ನಿಮಗೆ ಸುಸ್ತಿಸ್ತಾದ್ರೆ ಗ್ಲೂಕೋಸ್ ಒಂದು ಇಟ್ಕೊಳ್ಳಿ, ಕುಡಿತಾ ಇರಿ ಆಯ್ತಾ? ಒಳ್ಳೆ ಐಡಿಯಾ. ಗ್ಲೂಕೋಸ್? ಹ್ಞೂ, ಸುಸ್ತಾಯ್ತದೆ ಅಂದ್ರಲ್ಲ. ಗ್ಲೂಕೋಸ್ ಎನರ್ಜಿಗೆ. ಹುಷಾರು ಮಲ್ಲಿ. ಹುಷಾರು ಮಂಜು, ಹುಷಾರು. ಇಂಥ ಮಲ್ಲಿ ಕಳಿಸ್ಕೊಂಡ್ಲು. ಹಾಯಾಗಿ ಬೇಬಿನ ಕರೆಸಿ ನಮ್ಮ ಮನೇನ ಸ್ವರ್ಗ ಮಾಡ್ಕೊಂಡು ತೆಲಾಡ್ಬಿಡೋಣ. ಹೇಳಿ ಜೈ. ಬೇಬಿ, ಹ್ಯಾಪಿ ನ್ಯೂಸ್. ಓದ್ಲು ಮಲ್ಲಿ. ಹೋಗ್ಬಿಟ್ಲಾ? ಅಂತ ದೊಡ್ಡ ಗುಡ್ ನ್ಯೂಸ್ ಅಲ್ಲ, ಚಿಕ್ಕ ಗುಡ್ ನ್ಯೂಸು. ಮನೆಯಿಂದ ಆಚೆ ಹೋದ್ಲು ಅಂದೆ. ತಾತನ ಮನೆ ಕಳಿಸ್ತೀನಿ ಅಂತ ಹೇಳಿರ್ಲಿಲ್ವಾ? ಕಳಿಸಾಯ್ತು. ಕರೆಕ್ಟಾಗಿ ನೋಡಿ ಜೈ, ಯಾವುದಕ್ಕೂ ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಅವಳು ನಿಜವಾಗ್ಲೂ ಓದ್ಲಾ ಇಲ್ಲ ವಾಪಸ್ ಬಂದ್ರೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ನೋ ವೇ, ಚಾನ್ಸೇ ಇಲ್ಲ. ನಾನೇ ನೀಟಾಗಿ ಎಲ್ಲಾನು ಸೆಟಪ್ ಮಾಡಿ ಕಳಿಸಿದ್ದೀನಿ. ಅವಳು ಇವಾಗ ಓದೋಳು, ಮತ್ತೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಅವಳು ಎಕ್ಸಿಟ್ಟು, ನಿಂದ ಎಂಟ್ರಿ. ಸರಿ ಸರಿ, ರೆಡಿಯಾಗಿ ಬರ್ತೀನಿ. ಬಾ 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 ಬಾ. ಅಂತೂ ಇಂತೂ ಮಲ್ಲಿ ಎಕ್ಸಿಟ್ಟು, ನಮ್ಮ ಬೇಬಿ ನೀನ್ ಎಂಟ್ರಿ. ಅಷ್ಟು ಬೇಗ ಕೆಲ್ಸವ್ರಿಗೂ ರಜೆ ಕೊಟ್ಟು ಮನೆ ಆಚೆ ಹಾಕ್ಬಿಟ್ರೆ ಇಡೀ ಮನೇಲಿ ನಾನು ನನ್ನ ಬೇಬಿ ಇಬ್ರೆ. ಲೈಫ್ ಜಿಂಗಲ್ಲ. ಡಾರ್ಲಿಂಗ್, ನೀನು? ಅಪರ್ಣನು ಬರ್ತಾ ಇದ್ದಾಳ? ಹೇಳೇ ಅಲ್ವಲ್ಲ? ಹೆಂಗೂ ಗೊತ್ತಾಗುತ್ತಲ್ಲ ಗೆಳೆಯ. ಫ್ಯಾಕ್ಟ್ ಏನ್ ಗೊತ್ತಾ, ನಮಗ್ ಬೇಕೋ ಬೇಡೋ ಮದುವೆ ಆಗ್ಬಿಟ್ಟಿರ್ತೀವಲ್ಲಪ್ಪ, ಎಲ್ಲಿಗೆ ಹೋದ್ರು ಬೆನ್ನಿಗೆ ಗೊತ್ತಿದ್ ಬೇತಾಳ ತರ ಜೊತೆ ಕಟ್ಕೊಂಡು ಹೋಗ್ಲೇಬೇಕು. ಅದಕ್ಕೆ ಸಾರಿ, ಅದು ಪ್ರೀತಿಯಿಂದ ಉಪಯೋಗಿಸಿರೋ ಪದ. ಬೇಜಾರು ನೋಡ, ನಾವೇನೇ ಪ್ಲಾನ್ ಮಾಡಿದ್ರು ಅದು ಆ ಥರ ಆಗಲ್ಲ, ಬೇರೆ ಥರನೇ ಆಗೋದು. ಅದೇನೋ ಅಂತಾರಲ್ಲಪ್ಪ, ಹಸ್ಬೆಂಡ್ ಪ್ರಪೋಸಸ್, ವೈಫ್ ಡಿಸ್ಪೋಸಸ್ ಅಂತ. ಆ ಥರ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್? ನೋಡು, ಸುಮ್ನೆ ಹೇಳ್ಬೇಕು ಅಂತ ಏನೇನೋ ಹೇಳಕ್ ಬರ್ಬೇಡ. ನಾನ್ ಬಂದಿರೋದಕ್ಕೆ ಒಂದ್ ರೀಸನ್ ಇದೆ. ಓಹ್, ಏನಮ್ಮ ಅಂತ ರೀಸನ್? ನೀವ್ ಬರೀ ಗಂಡಸ್ರೇ ಆದ್ರೆ ಭೂಮಿಕಾಂಗ್ ನೋಡ್ಕೊಳ್ಳೋರು ಯಾರು? ಅವಳು ಕಂಪ್ನಿ ಕೊಡೋರು ಯಾರು? ಅವಳನ್ನ ಕೇರ್ ಮಾಡೋರು ಯಾರು? ಯಾರಾದ್ರೂ ಹೆಂಗಸ್ರಿದ್ರೆ ಅವಳಿಗೂ ಹೆಲ್ಪ್ ಆಗುತ್ತಲ್ವಾ? ಅದಕ್ಕೆ ನಾನು ಬಂದಿದ್ದು. ಸೋ ಸ್ವೀಟ್, ಥ್ಯಾಂಕ್ ಯು ಸೋ ಮಚ್. ಈ ಬೇತಾಳ ಗೀತಾಳ ಎಲ್ಲ ಅನ್ನಕ್ ಬರ್ಬೇಡ. ಈ ಬೇತಾಳ ಇರೋದಕ್ಕೇನೆ ನೀವು ಗಂಡ್ ಮಕ್ಳು ಲೈಫಲ್ಲಿ ಅಷ್ಟೋ ಇಷ್ಟೋ ಉದ್ಧಾರ ಆಗ್ತಿರೋದು. ಇಲ್ಲ ಅಂದಿದ್ರೆ ಹೇಳೋರು ಕೇಳೋರು ಇಲ್ದೆ ಹಾಳಾಗೋಗ್ಬಿಡ್ತಿದ್ರಿ. ಏಯ್ ಬಿಡ್ತು, ಏನು ಹಾಳಾಗೋಗೋದು? ಇನ್ನು ಹೋಗೋ ಟೈಮಿಗೆ ಬಿಡ್ತು, ನಂಗೆಲ್ಲ ಮಾತಾಡ್ಬೇಡ ನೀನು. ಹೋಗ್ತಾರವಾಗ್ಲೇ ಕಿರಿಕ್ ಶುರು ಮಾಡ್ಕೊಳ್ಳಿ ಅವಳಿಲ್ಲಿ. ಶುರು ಮಾಡಿದ್ ನೀನ್ ತಾನೇ? ಸುಮ್ಮನೆ ಇದ್ರೆ ಸರಿ. ಈಗ ಹೇಳ ಡಾರ್ಲಿಂಗ್, ನೀನ್ ಹೇಳ್ತಾರ ಸರಿಯಾಗಿದೆ. ನಿನಗೆ ನನ್ನ ಸಪೋರ್ಟ್ ಇದೆ. ನೀ ನನ್ನ ಜೊತೆ ಬರ್ತಾ ಇರೋದಕ್ಕೆ ನಂಗೆ ಬಹಳ ಖುಷಿ ಇದೆ ಡಾರ್ಲಿಂಗ್. ಥ್ಯಾಂಕ್ ಯು. ನಮ್ಮ ಬಗ್ಗೆ ಎಷ್ಟೊಂದು ಕನ್ಸ ತೋರಿಸ್ತಾ ಇರೋದಕ್ಕೆ. ಫ್ರೆಂಡ್ಶಿಪ್ನ ಬರ್ತು ದೇಶ ಬಿಟ್ಟು ಹೋಗೋ ಯೋಚನೆ ಮಾಡೋರ್ ಮಧ್ಯೆ ನಿನ್ನಂತ ಸಿಗೋದು ಬಹಳ ಕಷ್ಟ. ಅದನ್ನ ಮನ್ಸಲ್ಲಿ ಇಟ್ಕೊಂಡು ಟಾಂಟ್ ಕೊಡ್ತಾ ಇದ್ಯಾ? ಹೌದು, ನೀನ್ ಕಡಿಮೆನಾ? ಏನೋ ಮಾಡಿದೀನಿ ನಾನು? ಏಯ್ ಸಾಕು, ನೀವು ಮತ್ತೆ ಜಗಳ ಶುರು ಮಾಡ್ಬೇಡಿ, ಬನ್ನಿ ಹೋಗೋಣ. ಅಲ್ಲ, ನಾನೇನ್ ಮಾಡ್ತಾ ಇಲ್ಲ, ಅದಕ್ಕೆ ನೀವೇ ನೋಡ್ತಾ ಇದ್ರಲ್ಲ. ಇವಳು ಆದ್ಮೇಲೆ ಇವನು ಫೈರ್ ಹೆಂಗ್ ಮಾಡ್ತಾ? ಆಯ್ತು ನಡಿ, ಕಾರ್ ಡ್ರೈವ್ ಮಾಡು. ನಾನ್ ಯಾಕೆ ಡ್ರೈವ್ ಮಾಡ್ಲಿ? ನೀನ್ ಡ್ರೈವ್ ಮಾಡು. ಏಯ್, ಒಂದಷ್ಟು ದೂರ ಡ್ರೈವ್ ಮಾಡು, ಆಮೇಲೆ ನಾನು ಮಾಡ್ತೀನಿ. ಸರಿ, ಅದೇನು ಆರ್ಡರ್ ಮಾಡೋ ಹೇಳ್ತಾ ಇದ್ಯಾ? ನೀನು ಆಫೀಸಲ್ಲಿ ಅಷ್ಟೇ ಬಾಸಮ್ಮ, ಇಲ್ಲಿ ಬರೀ ಫ್ರೆಂಡ್ಸ್ ಅಷ್ಟೇ. ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಮಾಡೋದು ಅಲ್ವೇನೆ? ನೋಡ್ರಿ ಎಷ್ಟು ಸಾಧಿಸ್ತಾನೆ.
ಆಯ್ತು ಫ್ರೆಂಡ್ ಆಗಿ ಫ್ರೆಂಡ್ಶಿಪ್ ಅಲ್ಲಿ ಕೇಳ್ತಾ ಇದೀನಿ, ಡ್ರೈವ್ ಮಾಡೋಣಂತ. ಫ್ರೆಂಡ್ಸ್ಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವೇನಾ? ನೋಡ್ದಾ, ಸ್ಟ್ಯಾಂಡ್ ಕೊಟ್ಬಿಡೋದು, ಆಮೇಲೆ ಸೆಂಟಿಮೆಂಟಲ್ ಟಚ್ ಮಾಡ್ಬಿಡೋದು. ಆಯ್ತು, ಫ್ರೆಂಡ್ ಆಗಿರೋ ತಪ್ಪಾಗಿ ಮಾಡ್ತೀನಪ್ಪ. ಆಯ್ತು. ಬರೀ ಹೋಗೋದಷ್ಟೇ ಅಲ್ಲ, ವಾಪಸ್ ಬರೋವಾಗ್ಲೂ ನಾನೇ ಡ್ರೈವ್ ಮಾಡ್ಕೊಂಡ್ ಬರ್ತೀನಿ. ಥ್ಯಾಂಕ್ ಯು. ಅದು ಒಂದು ಕಂಡೀಷನ್. ಏನೋ? ನೀನ್ ನನ್ನ ಜೊತೆ ಫ್ರಂಟಲ್ಲಿ ಕೂತ್ಕೋಬೇಕು. ಮತ್ತೆ ಅವಳು ಕೂತ ತಕ್ಷಣ ನಿದ್ದೆ ಹೊಡೆದು ಬಿಡ್ತಾಳೆ ಕಣ. ಇವಳು ನಿದ್ದೆ ಮಾಡಿದ್ರೆ ನನಗೂ ತೂಕಡಿಕೆ ಬಂದ್ಬಿಡುತ್ತೆ. ಸರಿ, ನಾ ಇಬ್ರು ಮಾತಾಡ್ಕೊಂಡು ಹೋಗೋಣ. ಅದಕ್ಕೆ ಇವಳಿಂದ ಬರ್ತಾಳಲ್ಲ, ಇವಳ ಜೊತೆ ನೀವು ಹಂಗೆ ರೆಸ್ಟ್ ತಗೊಂಬಿಡಿ.